ನಮೋ ಭಗವತೆ ವಾಸುದೇವಾಯ. ನಮಸ್ತೆ ಫ್ರೆಂಡ್ಸ್, ನಾನು ಕೃಷ್ಣ ಮಾತಾಡೋದು. ಇವತ್ತು ಸೆಕೆಂಡ್ ಮ್ಯಾರೇಜ್, ಎರಡನೇ ಮದುವೆ ಬಗ್ಗೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಹಳೆ ವಿಡಿಯೋಗಳಲ್ಲಿ ಶೀಘ್ರ ವಿವಾಹಕ್ಕೆ ಯಾವ ಗ್ರಹಗಳಿಗೆ ನೀವು ಮಂತ್ರ ಪಠನೆ ಮಾಡಿದರೆ ಬೇಗ ವಿವಾಹ ಆಗುತ್ತೆ ಅನ್ನೋದು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಎಷ್ಟೊಂದು ಜನ ಕೇಳ್ತಾರೆ, ಸರ್ ನಮ್ಮ ಜಾತಕದಲ್ಲಿ ಎರಡನೇ ಮದುವೆ ಇದೆಯಾ ಅಂತ ಕೇಳ್ತಾರೆ. ನೀವು ಫಸ್ಟು ನಿಮ್ಮ ಆರೋಸ್ಕೋಪ್ನ ಚೆಕ್ ಮಾಡ್ಕೋಬೇಕು. ನಿಮ್ಮ ಕುಂಡ್ಲಿಲಿ ನಿಮ್ಮ ಗ್ರಹ ಗತಿಗಳು ಯಾವ ಮನೆ ಆಯ್ಕೆ ಮಾಡ್ಕೊಂಡಿದೆ, ಪ್ರೆಸೆಂಟ್ ಏನು ದಶಾ ನಡೀತಾ ಇದೆ ಅನ್ನೋದು ನೀವು ಆಯ್ಕೆ ಮಾಡ್ಕೋಬೇಕು. ನಿಮಗೆ ಇನ್ನ ಮದುವೆನೇ ಆಗಿರಲ್ಲ, ಫಸ್ಟ್ ಮ್ಯಾರೇಜೇ ಆಗಿರಲ್ಲ, ಸೆಕೆಂಡ್ ಮ್ಯಾರೇಜ್ ಇದೆಯಾ ಅಂತ ಎಷ್ಟೊಂದು ಜನ ಕೇಳಿರ್ತಾರೆ ಪೇರೆಂಟ್ಸ್. ಸರ್ ನಮ್ಮ ಜಾತಕದಲ್ಲಿ ಸೆಕೆಂಡ್ ಮ್ಯಾರೇಜ್ ಇದೆಯಾ ಅಂತ ಪೇರೆಂಟ್ಸು ಕೇಳಿರ್ತಾರೆ. ಮತ್ತೆ ಎಷ್ಟೊಂದು ಜನ ನನಗೆ ಫೋನ್ ಮಾಡಿ ಕೇಳ್ತಿರ್ತಾರೆ, ಎರಡನೇ ಮ್ಯಾರೇಜ್ ಇದೆಯಾ ಅಂತ. ನೀವು ಕೇಳಬೇಕಾಗಿರುವಂಥದ್ದು ನಮ್ಮ ಕಾಂಬಿನೇಷನ್ಸ್ ಏನು ನಡೀತಾ ಇದೆ, ನಮ್ಮದು ದಶಾ ಏನು ನಡೀತಾ ಇದೆ ಅಂತ. ಎಷ್ಟೊಂದು ಜನ ಪುರೋಹಿತರು, ಅರ್ಚಕರು ಏನು ಹೇಳ್ತಾರೆ ಅಂದರೆ, ಚಿಕ್ಕ ವಯಸ್ಸಲ್ಲೇ ಹೇಳ್ಬಿಟ್ಟಿರ್ತಾರೆ ಈ ಮಗುಗೆ ಎರಡನೇ ಮದುವೆ ಭಾಗ್ಯ ಇದೆ ಅಂತ. ಇದು ನಮ್ಮ ಈ ಸಮಾಜದಲ್ಲಿ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಮತ್ತೆ ಇದೊಂಥರ ಮಾನಸಿಕ ರೋಗ ಅಂತಾನು ಹೇಳ್ಬೋದು. ನಮ್ಮ ಜಾತಕದಲ್ಲಿ ಎರಡನೇ ಮದುವೆ, ನಮ್ಮ ಜಾತಕದಲ್ಲಿ ಎರಡನೇ ಮದುವೆ ಅಂತ ಚೆನ್ನಾಗಿರೋ ಮದುವೆ, ಈಗ ಇರೋವಂಥ ಮದುವೆ, ಫಸ್ಟ್ ಮ್ಯಾರೇಜನ್ನು ಹಾಳು ಮಾಡ್ಕೊಳ್ಳುವಂಥ ಸ್ಥಿತಿಗೆ ಎಷ್ಟೊಂದು ಜನ ಬಂದಿದ್ದಾರೆ. ಏನಕ್ಕೆ ಅಂದರೆ, ನಿಮ್ಮ ದ್ವಿಸ್ವಭಾವದಲ್ಲಿ ನಿಮ್ಮ ಲಗ್ನ ಚಂದ್ರಗಳಿದ್ರೆ ಇವ್ರಿಗೆ ಎರಡನೇ ಮದುವೆ, ಇವ್ರಿಗೆ ಕುಜ ದೋಷ ಇದೆ ಎರಡನೇ ಮದುವೆ, ಕಳತ್ರ ದೋಷ ಇದೆ ಎರಡನೇ ಮದುವೆ ಅಂತ ತಲೆ ತುಂಬಿ ಇರೋ ಅಂಥ ಮದುವೆ ಲೈಫ್ನ ಚೆನ್ನಾಗಿ ನಡೀತಿರುತ್ತೆ, ಆದ್ರೂ ಇವ್ರಿಗೆ ಎರಡನೇ ಮದುವೆ ಅಂತ ಹೇಳಿರ್ತಾರೆ. ಎಷ್ಟೊಂದು ಜನ ನಿಮ್ಗೆ ಈ ಅನುಭವಕ್ಕೆ ಬಂದಿರುತ್ತೆ. 15 ವರ್ಷ 20 ವರ್ಷ ನಿಮ್ಮ ಪಾರ್ಟ್ನರ್ ಜೊತೆ ನೀವು ಚೆನ್ನಾಗಿರ್ತೀರಾ, ಆದ್ರೂ ಇವತ್ತು ನಗ್ತಿರ್ತೀರಾ, ನನಗೆ ಎರಡನೇ ಮದುವೆ ಹೇಳಿದ್ರು ಬಟ್ ನಮ್ಗೆ ಆಗಿಲ್ಲ ಅಂತ. ಅದು ಆ ರೀತಿ ಆಗಲ್ಲ. ಯಾರ ಜಾತಕದಲ್ಲಿ ಕಾಂಬಿನೇಷನ್ಸ್ 1-6-10 ಕಾಂಬಿನೇಷನ್ಸ್ ಇರುತ್ತೆ, ಅವ್ರಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಹುಡುಗಿಗೆ ಏನಾದರೂ 1-6-10 ಕಾಂಬಿನೇಷನ್ಸ್ ಇದ್ರೆ, ಹುಡುಗನಿಗೆ 2-7-11 ಕಾಂಬಿನೇಷನ್ಸ್ ಇದ್ರೆ ವೈವಾಹಿಕ ಜೀವನ ತುಂಬಾ ಚೆನ್ನಾಗಿರುತ್ತೆ. ಹುಡುಗಿ ಚೆನ್ನಾಗಿಲ್ಲ, ಇಲ್ಲಿ ಹುಡುಗನ್ ಚೆನ್ನಾಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ವೈವಾಹಿಕ ಜೀವನ ಕೆಡಲ್ಲ. ಇಬ್ರದ್ದು ಸೇಮ್ ಕಾಂಬಿನೇಷನ್ಸ್ ಆದಾಗ, ಇಬ್ರದ್ದು 1-6-10 ಕಾಂಬಿನೇಷನ್ಸ್ ಆದಾಗ ಫಸ್ಟ್ ಪಾಯಿಂಟು. ಎರಡನೇದು ಚಂದ್ರ ಮ್ಯಾಚ್ ಆಗಬೇಕು. ಇವನ ಜಾತಕ ಇಬ್ರದ್ದು ಹುಡುಗ ಹುಡುಗಿದು ಇಟ್ಟಾಗ ಕಂಪೇರಬಿಲಿಟಿ ಮಾಡಿದಾಗ ಚಂದ್ರ ಮ್ಯಾಚ್ ಆಗಬೇಕು, ಮತ್ತೆ ಲಗ್ನ ಮ್ಯಾಚ್ ಆಗಬೇಕಾಗುತ್ತೆ. ಆ ಚಂದ್ರ ಲಗ್ನ ಮ್ಯಾಚ್ ಆಗಿ ದಶಾ ಸಿಸ್ಟಮಲ್ಲಿ ನೋಡಬೇಕು ಹುಡುಗ ಹುಡುಗಿದು ಏನು ಕಾಂಬಿನೇಷನ್ಸ್ ನಡೀತಾ ಇದೆ ಅಂತ. ಈ ಮೂರು ಪ್ಯಾರಾಮೀಟರ್ಸ್ ನಾವು ನೋಡಿದ್ಮೇಲೆ ಇವರ ವೈವಾಹಿಕ ಜೀವನ ಹೆಂಗಿರುತ್ತೆ ಅಂತ ಚೆಕ್ ಮಾಡ್ಕೋಬಹುದು. ಒಬ್ರದ್ದು ಯಾವುದೇ ದೋಷ ಇರಲಿ, ಕಳತ್ರ ದೋಷ, ಕುಜ ದೋಷ, ಏನೇ ನೆಗೆಟಿವ್ ಆಗಿದ್ರು ನೀವು ಸೆಕೆಂಡ್ ಮ್ಯಾರೇಜ್ ಅದು ಆಪ್ಷನ್ನೇ ಅಲ್ಲ. ಸೆಕೆಂಡ್ ಮ್ಯಾರೇಜ್ ನಿಮ್ಗೆ ತಲೆಗೆ ಯಾವಾಗ ಬರಬೇಕು, ನಿಮ್ಮ ಕೋರ್ಟಿಂದ ಆರ್ಡರ್ ತೊಗೊಂಡ್ಮೇಲೆ, ಡೈವರ್ಸ್ ಅಂತ ತೊಗೊಂಡ್ಮೇಲೆ, ಈಗ ನಾನು ಒಬ್ಬನೇ ಇದ್ದೀನಿ ಅಂತ ನೀವು ಅನ್ಸಿದ್ಮೇಲೆ ನೀವು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಆಲೋಚನೆ ಮಾಡಬೇಕು. ಅಲ್ಲಿ ತನಕನೂ ಸೆಕೆಂಡ್ ಮ್ಯಾರೇಜ್, ಎರಡನೇ ವಿವಾಹ ಮದುವೆ ಬಗ್ಗೆ ನೀವು ಆಲೋಚನೆ ಮಾಡಂಗೆ ಇಲ್ಲ. ಏನಕ್ಕೆ ಅಂದರೆ, ಆಗ್ಲೇ ಹೇಳ್ದಂಗೆ ಇದೊಂಥರ ಮಾನಸಿಕ ಹಿಂಸೆ ಮತ್ತೆ ಕಾಯಿಲೆ. ಈ ಪಾರ್ಟ್ನರ್ ಜೊತೆ ಚೆನ್ನಾಗಿಲ್ಲ, ನೆಕ್ಸ್ಟ್ ಪಾರ್ಟ್ನರ್ ಜೊತೆ ಚೆನ್ನಾಗಿರ್ತೀನಿ ಅಂತ. ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ಕಾಂಬಿನೇಷನ್ಸ್ 1-6-10 ಇದ್ರೆ ನೀವು ಎಷ್ಟೇ ಮದುವೆ ಆದ್ರೂ ನೆಗೆಟಿವ್ ನಿಮ್ಮೆಲ್ಲ ಇರುತ್ತೆ. ಈಗ ನೆಕ್ಸ್ಟ್ ಪ್ರಪೋಸಲ್ಸ್ ಅವ್ರು ಹೆಂಗಿರುತ್ತೋ ಅದು ಹೇಳಕ್ಕಾಗಲ್ಲ. ಇದು ತುಂಬಾ ಜಾತಕದಲ್ಲಿ ತುಂಬಾ ಸೂಕ್ಷ್ಮವಾಗಿ ನೋಡಬೇಕು. ನಂದು ಸೆಕೆಂಡ್ ಮ್ಯಾರೇಜ್ ಇದೆ, ನಾವು ಆಗ್ತಾನೆ ಇರೋದು, ಇದು ಎಷ್ಟೊಂದು ಜನಕ್ಕೆ, ಎಷ್ಟೊಂದು ಧರ್ಮಕ್ಕೆ ಇದು ಅನ್ವಯಿಸೋದೇ ಇಲ್ಲ. 2 ಮ್ಯಾರೇಜು, 3 ಮ್ಯಾರೇಜು, 4 ಮ್ಯಾರೇಜ್ ಆಗ್ತಾನೆ ಇರ್ತಾರೆ. ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಪಾಯಿಂಟು, ಫಸ್ಟು ಪ್ರೀತಿ ವಿಶ್ವಾಸ ಚೆನ್ನಾಗಿರ್ಬೇಕಾಗುತ್ತೆ. ಇದ್ರ ಜೊತೆಗೆ ಏನಾದ್ರು 4ನೇ ಮನೆ ಏನಾದ್ರು ಇನ್ಕ್ಲೂಡಿಂಗ್ ಆದಾಗ ಪ್ರೀತಿ ಸ್ವಲ್ಪ ಕಡಿಮೆ ಇರುತ್ತೆ. ನಮ್ಮ ಹಸ್ಬೆಂಡ್ ನಮ್ಮ ಮೇಲೆ ಪ್ರೀತಿನೇ ತೋರಿಸಲ್ಲ ಅನ್ನೋದು, ಇದು ಕಾಂಬಿನೇಷನ್ಸ್ ಹಿಂಗಿದ್ದಾಗ ತುಂಬ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ. ಇದ್ರ ಜೊತೆ ನೀವು ಎಷ್ಟೊಂದು ಜನ ಹೇಳ್ತಾರೆ, ಕುಂಭ ವಿವಾಹ ಮಾಡಿಸಿ, ಕದ್ಲಿ ವಿವಾಹ ಮಾಡಿಸಿ, ಮದುವೆಗಿನ್ನ ಮುಂಚೆ ಖಂಡಿತ ನೀವು ಏನೇನು ಬೇಕು ಎಲ್ಲ ಮಾಡಿಸ್ಕೊಳ್ಳಿ, ಅದರಲ್ಲಿ ಏನೂ ಅಭ್ಯಂತರ ಯಾರ್ದು ಏನಿಲ್ಲ. ಕುಂಭ ವಿವಾಹ ಮಾಡಿಸ್ಬಿಡೋಣ, ಕಡ್ಲಿ ವಿವಾಹ ಮಾಡಿಸಿ, ಇವರು ನೆಕ್ಸ್ಟ್ ಎರಡನೇ ವಿವಾಹ ಆಗದೇ ಇರೋಂಗೆ ತಡೆಯೋಕೆ ಏನೇನೋ ಪ್ರಯತ್ನಗಳು ಹೇಳಿರ್ತಾರೆ ನಿಮಗೆ ಪುರೋಹಿತರು. ನೀವು ಅದರಿಂದ ಏನು ಪ್ರಾಬ್ಲಮ್ ಏನಿಲ್ಲ, ಮಾಡಿಸ್ಕೊಳ್ಳಿ. ಬಟ್
ಸೆಕೆಂಡ್ ಮ್ಯಾರೇಜ್ ಅನ್ನೋದು ಕಾಂಬಿನೇಷನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒನ್ಸ್ ನೀವು ಡೈವರ್ಸ್ ಆದಮೇಲೆ ಆಮೇಲೆ ನೀವು ಸೆಕೆಂಡ್ ಮ್ಯಾರೇಜ್ ಬಗ್ಗೆ ಆಲೋಚನೆ ಮಾಡಬೇಕು. ನೀವು ಫಸ್ಟೇ ಆಲೋಚನೆ ಮಾಡ್ಕೊಳ್ಳೋಂಗಿಲ್ಲ. ಬೈ ಚಾನ್ಸ್ ಹೇಳಿದ್ರು ನೀವು ಅಲ್ಲೇ ಅದನ್ನ ಮರ್ತು ಬಿಡಿ. ನೀವು ಆರೋಸ್ಕೋಪ್ ಕೊಟ್ಟಾಗ ಎಷ್ಟೊಂದು ಜನ ಅಸ್ಟ್ರಾಲಜರ್ಸ್ಗೆ ನಿಮಗೆ ಸೆಕೆಂಡ್ ಮ್ಯಾರೇಜು ಅಂತಾರೆ, ಇಲ್ಲ ಪುರೋಹಿತರು ಸೆಕೆಂಡ್ ಮ್ಯಾರೇಜು ಅಂತ ಹೇಳಿರ್ತಾರೆ. ನಿಮ್ಗೆ ಅವತ್ತಿಂದಾನೇ ಮಾನಸಿಕ ಹಿಂಸೆ ಸ್ಟಾರ್ಟ್ ಆಗಿರುತ್ತೆ. ಇದು ತುಂಬಾ ಎಷ್ಟೊಂದು ಜನ ಇವತ್ತು ಸಫರ್ ಪಡ್ತಾ ಇದ್ದಾರೆ. ಸರ್ ನಾವು ಚಿಕ್ಕ ವಯಸ್ಸಲ್ಲೇ ಹೇಳ್ಬಿಟ್ಟಿದ್ರು ನಮಗೆ ಸೆಕೆಂಡ್ ಮ್ಯಾರೇಜು ಅಂತ. ಸೊ ಅದಕ್ಕೆ ನಾವು ಈಗ ಫಸ್ಟ್ ಮ್ಯಾರೇಜಲ್ಲಿ ಪ್ರಾಬ್ಲಮ್ ಇದೆ, ಸೆಕೆಂಡ್ ಮ್ಯಾರೇಜ್ಗೆ ಹೋದ್ರೆ ಚೆನ್ನಾಗಿರುತ್ತಾ ಅಂತೆ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಇದೇ ಚೆನ್ನಾಗಿರುತ್ತೆ. ಅಲ್ಲೇನೋ ಸ್ವಲ್ಪ ದಶಾಭುಕ್ತಿಗಳಲ್ಲಿ ಸ್ವಲ್ಪ 4ನೇ ಮನೆ ಬರೋದು, 6 ಬಂದಾಗ ಸ್ವಲ್ಪ ಕಿತ್ತಾಟಗಳಿರುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದು 7, 8, 12 ಕಾಂಬಿನೇಷನ್ಸ್ ಇದ್ದಾಗ ಸ್ವಲ್ಪ ಪೊಲೀಸ್ ಸ್ಟೇಷನ್ಸ್ಗೆ ಹೋಗೋದು, ಹುಡುಗ ಹುಡುಗಿ ಮನೆಯವರು ಸ್ವಲ್ಪ ಜಾಸ್ತಿ ಕಿತ್ತಾಟ ಆಗೋದು. ಬಟ್ ನೆಕ್ಸ್ಟ್ ಅದು ಸ್ವಲ್ಪ ಒಂದು 6 ತಿಂಗಳು ವರ್ಷ ಕಳೆದಂಗೆ ಅದು ಗ್ರ್ಯಾಜುವಲ್ ಆಗಿ ಕಮ್ಮಿ ಆಗುತ್ತೆ. ಬಟ್ ಇಲ್ಲಿ ಈಗೋ ಸಿಸ್ಟಮ್ಸ್ ಎಲ್ಲ ಅಂತ ನಾವು ನೋಡ್ತೀವಿ. ಈ ಈಗೋ ಎಲ್ಲ ಬಂದಾಗ ಡಿವೈಡ್ ಆಗೋದು. ಸೊ ನಾವು ನೋಡಬೇಕಾಗಿರೋವಂಥದ್ದು ಡೈವರ್ಸ್ ಕೊಟ್ಟಾಗ ಮಾತ್ರನೇ ಸೆಕೆಂಡ್ ಮ್ಯಾರೇಜ್ಗೆ ನಮ್ದು ಏನಿದೆ ಕಾಂಬಿನೇಷನ್ಸ್ ಅಂತ. ಸೊ ಈಗ ನಮಗೆ ಮ್ಯಾರೇಜ್ಗೆ ಬೇಕಾಗಿರೋವಂಥ ಕಾಂಬಿನೇಷನ್ಸು ನಿಮ್ಮ ಲಗ್ನದಿಂದ 2, 7, 11 ಕಾಂಬಿನೇಷನ್ಸು ಮ್ಯಾರೇಜ್ಗೆ ಫಸ್ಟ್ ಮ್ಯಾರೇಜ್ಗೆ ಬೇಕಾಗುತ್ತೆ. ಸೆಕೆಂಡ್ ಮ್ಯಾರೇಜ್ಗೆ ಏನಪ್ಪ ಅಂದರೆ 9ನೇ ಮನೆ ಇನ್ಕ್ಲೂಡಿಂಗ್ ಆಗುತ್ತೆ. ನಿಮ್ಮ ಲಗ್ನಾಂಶದಿಂದ 9ನೇ ಮನೆ ಬಂದಾಗ ಸೆಕೆಂಡ್ ಮ್ಯಾರೇಜ್ ಆಗುವಂಥದ್ದು. ಸೊ ಅಲ್ಲೂ ಅಷ್ಟೇ, ಈ 9ನೇ ಮನೆ ಬಂದಾಗಲೇ ನಿಮಗೆ ಸೆಕೆಂಡ್ ಮ್ಯಾರೇಜ್ ಆಗುತ್ತೆ. ಫೋರ್ಸಬಲಿ ಅಲ್ಲಿ ಏನಾದರೂ 8 to 12 ಇದ್ರೆ ಏನಾದರೂ ಒಂದು ಸಮಸ್ಯೆ, 6 ಇಟ್ಟಾಗಿದ್ರೆ ಏನಾದರೂ ಒಂದು ಸಮಸ್ಯೆ ಇದ್ದೇ ಇರುತ್ತೆ ಜಾತಕದಲ್ಲಿ. ಸೊ ನೀವು ಕಂಪೇರಬಿಲಿಟಿ ಮಾಡಬೇಕಾದ್ರೆ ಹುಡುಗ ಹುಡುಗಿನಲ್ಲಿ ಯಾವುದು ದಶ ನಡೀತಾ ಇದೆ, ನಮ್ದು ಯಾವ ದಶ ನಡೀತಾ ಇದೆ, ಮತ್ತು ಚಂದ್ರ ಮ್ಯಾಚ್ ಆಗಿದೆ ಅನ್ನೋದು ಇಷ್ಟನ್ನು ನೋಡಿಕೊಂಡ್ರೆ ಸಾಕು. ಮತ್ತು ನಿಮ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಅಂತ ನಾನು ಹಳೆ ಎಪಿಸೋಡಲ್ಲಿ ಹೇಳ್ತಾನೆ ಇದ್ದೀನಿ. ರೆಟ್ರೋಗ್ರೇಡ್ ಇದ್ದಾಗಂತೂ 7ನೇ ಮನೆ ಕನಿಷ್ಠ ಪಕ್ಷ 28, 29, 30 ಆಗೇ ಆಗುತ್ತೆ. ನೀವು 20 ವರ್ಷದಿಂದ ಶುರು ಮಾಡ್ತಿದ್ರು ಮ್ಯಾರೇಜ್ ಪ್ರಪೋಸಲ್ಸ್ ನೋಡೋಕ್ಕೆ, ಮ್ಯಾರೇಜೇ ಆಗ್ತಾ ಇರಲಿಲ್ಲ. ಸೊ ನೀವು ಈ ರೆಟ್ರೋಗ್ರೇಡ್ ಇದ್ದಾಗ ಬೇಗ ವಿವಾಹ ಆಗಿರ್ತೀರ ಅಂದ್ಕೊಳ್ಳಿ, ಅದು ಬ್ರೇಕಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ನಿಮಗೆ 7ನೇ ಮನೆ ರೆಟ್ರೋಗ್ರೇಡ್ ಇದೆ, ನೀವು 21 ವರ್ಷಕ್ಕೆ ಮದುವೆ ಆಗಿದ್ದೀರಾ ಅಂದ್ರೂ ಅಲ್ಲೇನಾದರೂ ಅಪ್ಪಿತಪ್ಪಿ ಕಾಂಬಿನೇಷನ್ಸ್ ಪಾರ್ಟ್ನರ್ಶಿಪ್ ಏನಾದ್ರು 1-6 ಬಂದ್ಬಿಟ್ರೆ ಕಾಂಬಿನೇಷನ್ 1-6-10 ನಿಮ್ಗೆ ಮತ್ತೆ ಸೆಕೆಂಡ್ ಮ್ಯಾರೇಜ್ಗೆ ಹೋಗ್ಲೇಬೇಕಾಗುತ್ತೆ. ಯಾಕಂದರೆ ನಿಮಗೆ ಇಷ್ಟನೇ ಇರಲ್ಲ. ಸೊ ಅವನಿಗೂ ಇಷ್ಟ ಇರಲ್ಲ, ನಿಮಗೂ ಇಷ್ಟ ಇರಲ್ಲ, ಬ್ರೇಕಪ್ ಆಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಜಾತಕ ಒಪ್ಪಿರಲ್ಲ. ಮೇನಾಗಿ ನಾನು ಇವನಿಗೆ ನಿಧಾನ ಕೊಟ್ಟರು ಚೆನ್ನಾಗಿ ಕೊಡ್ತೀನಿ ಅಂತ ಜಾತಕ ಹೇಳ್ತಾ ಇರುತ್ತೆ, ನೀವು ಫೋರ್ಸಬಲಿ ಆಗಿರ್ತೀರ. ಎಷ್ಟೊಂದು ಜನ ಪೇರೆಂಟ್ಸ್ ಒತ್ತಾಯದ ಮೇರೆಗೆ ಮದುವೆ ಆಗಿರ್ತಾರೆ, ಮನೇಲಿ ಕೂತಿರ್ತಾರೆ. ಕೇಳಿದ್ರೆ ಅವನು ಗೌರ್ಮೆಂಟ್ ಜಾಬಲ್ಲಿದ್ದ. ಸೊ ಈ ರೀತಿ ಪ್ರಾಬ್ಲಮ್ಸ್ ಎಷ್ಟೊಂದು ಜನ ಮನೆಗಳಲ್ಲಿ ಇದು ಅನುಭವಿಸ್ತಾ ಇದ್ದಾರೆ. ಏನಕ್ಕೆ ಅಂದರೆ ಕಾಂಬಿನೇಷನ್ಸು ಚೆನ್ನಾಗಿರಲ್ಲ. ಕಾಂಬಿನೇಷನ್ಸಲ್ಲಿ 7ನೇ ಮನೆ ಇರಲೇಬೇಕಾಗುತ್ತೆ. ನಮ್ಮ ಲೈಫು ಚೆನ್ನಾಗಿರಬೇಕು, ನಮ್ಮ ಪಾರ್ಟ್ನರ್ಶಿಪ್ಪಿಂದ ಚೆನ್ನಾಗಿರಬೇಕು ಅಂದರೆ 7ನೇ ಮನೆ ಇರಲೇಬೇಕಾಗುತ್ತೆ. 2ನೇ ಮನೆ ಇರಬೇಕು, 11ನೇ ಮನೆ ಕಾಂಬಿನೇಷನ್ಸ್ ಇದ್ದಾಗ ನಾವು ಅದಕ್ಕೆ ಮಂತ್ರ ಆದರೂ ಪಠನೆ ಮಾಡಬೇಕು. ಆ ದಶಾ ಬಂದಾಗ ನಾವು ಎಕ್ಸಲೆಂಟ್ ಆಗಿರ್ತೀವಿ, ಏನೂ ಪ್ರಾಬ್ಲಮ್ಮೇ ಬರಲ್ಲ. ಸೊ ನಮಗೆ ದಶಾ ಭುಕ್ತಿಗಳಲ್ಲೇನಾದರೂ ಈ 5, 6 ಕಾಂಬಿನೇಷನ್ಸ್ ಬಂದಾಗ ನಿಮಗೆ ಒಂದು ಸೆಲೆಕ್ಷನ್ಸ್ ಮಾಡ್ಕೊಳಕ್ಕೆ ಆಗ್ತಿರಲ್ಲ. 5ನೇ ಮನೆ ಬಂದರೆ ಸೆಲೆಕ್ಷನ್ಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲ್ಲ ನಿಮಗೆ. ಏನಕ್ಕೆ? ಎಷ್ಟೇ ಪ್ರಪೋಸಲ್ ಬಂದರೂ ಸೆಲೆಕ್ಷನ್ ಹಾಕಿರ್ತಿರಲ್ಲ. 100 ಜನ ಹುಡುಗ ಬಂದ್ರೂ ನೀವು ಸೆಲೆಕ್ಟ್ ಮಾಡ್ಕೊಳ್ತಿರಲ್ಲ. ಯಾಕಂದರೆ 5ನೇ ಮನೆ ಅದ್ರದ್ದು ಪ್ರಭಾವನೇ ಹಂಗಿರುತ್ತೆ. ನಿಮಗೆ ಸೆಲೆಕ್ಷನ್ಸೇ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ. ರೆಟ್ರೋಗ್ರೇಡ್ ಇದ್ದರೆ ನಿಧಾನ ಕೊಡುತ್ತೆ. ಸೊ ನೀವು ಗ್ರಹಗಳನ್ನ ಹೆಚ್ಚು ಮಂತ್ರಪಠನೆ ಮಾಡಬೇಕಾಗುತ್ತೆ 7ನೇ ಮನೆ. ಮತ್ತು ಯಾವಾಗ ನಿಮಗೆ ಒನ್ಸ್ ಡೈವರ್ಸ್ ಆಗುತ್ತೆ ಆಗ 9ನೇ ಮನೆ ಯಾವುದು ಬರುತ್ತೆ ಗ್ರಹ, ಅದಕ್ಕೆ ನೀವು ಮಂತ್ರಪಠನೆ ಮಾಡಬೇಕಾಗುತ್ತೆ. ಫಸ್ಟ್ನೇ ಮ್ಯಾರೇಜ್ಗೆ ನೀವು 7ನೇ ಮನೆದು, ಮತ್ತು 2ನೇ ವಿವಾಹಕ್ಕೆ ನೀವು ಏನಾದರೂ ಅಲ್ಲಿ ಯಾವಾಗ 9 ಅನ್ನೋದು ಬರುತ್ತೆ ಆಗ ನಿಮಗೆ ಅದು ಬೂಸ್ಟಪ್ ಮಾಡುತ್ತೆ ನಿಮಗೆ ಸೆಕೆಂಡ್ ಮ್ಯಾರೇಜ್ಗೆ. ಅಂಟಿಲ್ ನೀವು ಡೈವರ್ಸ್ ತಗೊಳ್ಳೋ ತನಕನೂ ಈ 2ನೇ ಮನೆ 9ನೇ ಮನೆ ವಿಚಾರ ಅಷ್ಟು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬರೀ ನೀವು 2, 7, 11 ಕಾಂಬಿನೇಷನ್ಸ್ಗೆ ಮಂತ್ರಪಠನೆ ಮಾಡ್ತಾ ಇದ್ರೆ ಸಾಕು, ಅದನ್ನು ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆ 9 ಅನ್ನೋದು ಬಂದಾಗ ನೀವು ಡೈವರ್ಸ್ ತೊಗೊಂಡ ಮೇಲೆ ಆಮೇಲೆ ನಿಮಗೆ ಇನ್ನೊಂದು ಪಾರ್ಟ್ನರ್ಶಿಪ್ ಸಿಗುವಂಥದ್ದು. ಈ 2ನೇ ಮ್ಯಾರೇಜ್ಗೆ ಹೋಗ್ಬೇಕಾದ್ರೂ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಸೇಮ್ ಅಗೇನ್ ನೀವು ಲಗ್ನದಿಂದ ಲಗ್ನ ನೋಡಬೇಕು, ಚಂದ್ರದಿಂದ ಚಂದ್ರ, ಮತ್ತು ದಶಾ ಸಿಸ್ಟಮ್
ಯಾರು ಇದನ್ನ ಮೂರು ನೋಡಿ ಮದುವೆ ಆಗಲ್ವೋ ಅವ್ರಿಗೆ ಏನಾದ್ರು ಒಂದು ಸಮಸ್ಯೆ ಇದ್ದೇ ಇರುತ್ತೆ. ಪ್ರೀತಿ ಇರಲ್ಲ, ಇಲ್ಲೋರೆ ಅವ್ರು ವಿದೇಶದಲ್ಲಿರೋದು, ಇವ್ರು ಇಲ್ಲಿರೋದು, ಏನಾದರೂ ಒಂದು ಸಮಸ್ಯೆ ಅನುಭವಿಸ್ತಾನೆ ಇರ್ತಾರೆ. ಕಾಂಬಿನೇಷನ್ಸ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು. ನಮ್ಮ ಜಾತಕದಲ್ಲಿ ವೈವಾಹಿಕ ಜೀವನದಲ್ಲಿ ಜಾತಕಗಳು ಸ್ಟ್ರಾಂಗ್ ಆಗಿದ್ದಾಗ ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಮತ್ತೆ ಇದರಲ್ಲಿ ಯಾವುದೇ ರೀತಿ ಕುಜ ದೋಷ ಆಗಲಿ, ಕಳತ್ರ ದೋಷ, ಯಾಕಂದ್ರೆ ನಮಗೆ ಲಗ್ನದಿಂದ ಇಂತಿಂಥ ಮನೆಗಳಲ್ಲಿ ಇದ್ರೆ ಅಂತ ನಾವು ಹೇಳ್ತೀವಿ. ಅದೇನಾದ್ರು ಡಿಗ್ರಿ ವೈಸಲ್ಲಿ ಚೇಂಜ್ಗಳಾಗ್ಬಿಟ್ಟಿದ್ರೆ, ಹಿಂದೆ ಮನೆ ಮುಂದೆ ಮನೆಗೆ ಜಂಪ್ ಆಗಿದ್ರೆ ನಮಗೆ ಫಲಗಳು ಬೇರೆ ಕೊಡ್ತಾ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಪರಾಶರ ಸಿಸ್ಟಮ್ ಲೈಕ್ ಈ ಇಂಥ ಲಗ್ನದಿಂದ 7ನೇ ಮನೆಯಲ್ಲಿ ಈ ಗ್ರಹ ಇದೆ, ಕ್ರೂರ ಗ್ರಹ ಇದೆ, ಲಗ್ನದಲ್ಲೇ ಶನಿ ಇದೆ, 7ನೇ ಮನೆಯಲ್ಲಿ ಶನಿ ಇದೆ, ನಮಗೆ ಏಜ್ ಆಗಿರೋ ಹುಡುಗಿ ಸಿಗ್ತಾರೆ, ಇಲ್ಲ ಲೇಟ್ ಮ್ಯಾರೇಜ್ ಆಗುತ್ತೆ, ಆ ರೀತಿ ಕಾಂಬಿನೇಷನ್ಸ್ ಏನಿಲ್ಲ. ಸೊ ನಿಮ್ಗೆ ಏನಾದ್ರು ಅದು 7ನೇ ಮನೆಯಿಂದ ಹಿಂದೆ ಮನೆ ಬಂದಿದ್ರೆ 6ನೇ ಮನೆಗೆ ಜಂಪ್ ಆಗಿದ್ರೆ ನಿಮಗೆ ಗೊತ್ತಾಗಲ್ಲ. ನೀವು ಏನು ಮಾಡ್ತಿರ್ತೀರಾ, 7ನೇ ಗ್ರಹಕ್ಕೆ ಪ್ರೇ ಮಾಡ್ತಾ ಇರ್ತೀರ, ಅಲ್ಲಿ ನೋಡಿದ್ರೆ 6ನೇ ಮನೆ ಫಲ ಕೊಡ್ತಾ ಇರುತ್ತೆ. 6ನೇ ಮನೆ ಫಲ ಅಂದರೆ ಕಟ್ ಮಾಡುವಂಥದ್ದು. ಸೊ ಇದು ಜ್ಯೋತಿಷ್ಯದಲ್ಲಿ ಸೀಕ್ರೆಟ್. ನಿಮಗೆ ಜ್ಯೋತಿಷ್ಯದಲ್ಲಿ 11ನೇ ಮನೆ ಮತ್ತು 2ನೇ ಮನೆ ಮತ್ತು 7ನೇ ಮನೆ ಕೆಲವೊಂದು ಬಿಟ್ಟರೆ ಇನ್ನೆಲ್ಲ ಮನೆಯೂ ಎರಡು ಮುಖದ ನಾಣ್ಯಗಳು ಅಂತ ಹೇಳ್ತೀವಿ. ಒಂದು ಪ್ಲಸ್ ಕೊಟ್ಟರೆ ಇನ್ನೊಂದು ಮೈನಸ್ ಕೊಡುತ್ತೆ. ನಿಮ್ಗೆ 11ನೇ ಮನೆ ಯಾವಾಗಲೂ ಒಳ್ಳೇದೇ ಮಾಡ್ತಾ ಇರುತ್ತೆ, ಯಾವಾಗಲೂ ಗುಡ್ ಸೈಡೇ ಇರುತ್ತೆ. ನೀವು 11ನೇ ಮನೆ ಗ್ರಹಕ್ಕೆ, ಅದಕ್ಕೆ ನಾವು ರುದ್ರಾಕ್ಷಿ ಮತ್ತು ಉಂಗುರ 11ನೇ ಮನೆಗೆ ತುಂಬ ಸಜೆಸ್ಟ್ ಮಾಡ್ತೀವಿ. ಇನ್ನು 7ನೇ ಮನೆಯೂ ಅಷ್ಟೇ, 2ನೇ ಮನೆಯೂ ಅಷ್ಟೇ, ಗುಡ್ ಸೈಡೇ ಜಾಸ್ತಿ ಇರುತ್ತೆ. ಮತ್ತು 9ನೇ ಮನೆಯೂ ಕೂಡ ಅಷ್ಟೇ. ಇನ್ನು ಮಿಕ್ಕಿದ ವಿಚಾರಗಳೆಲ್ಲ ಏನಾಗುತ್ತೆ ಅಂದರೆ ಡಬಲ್ ಸೈನ್ ಇದ್ದಂಗೆ, ಒಂದು ಪ್ಲಸ್ ಕೊಟ್ಟರೆ ಒಂದು ಮೈನಸ್ ಕೊಟ್ಬಿಡುತ್ತೆ. 6ನೇ ಮನೆ ನೀವು ಹೆಚ್ಚು ಉಂಗುರ ಹಾಕೊಂಡ್ರೆ ನಿಮಗೆ ಜಾಬ್ ಕೊಡುತ್ತೆ, ವೈವಾಹಿಕ ಜೀವನದಲ್ಲಿ ಬ್ರೇಕಪ್ ಮಾಡ್ತಾ ಇರುತ್ತೆ, ಕಟ್ಟು ಜಗಳ ಈ ರೀತಿ ತೊಗೊಂಡೋಗ್ತಾ ಇರುತ್ತೆ. ಸೊ ನಿಮಗೆ ಅದಕ್ಕೆ ಕೆಲಸ ಸಿಗುವಂಥ ಸಮಯದಲ್ಲಿ ಮಾತ್ರ ಅದನ್ನ ಉಂಗುರ ಧರಿಸ್ಬೇಕಾಗುತ್ತೆ. ಕೆಲಸ ಸಿಕ್ಕಿದ ಮೇಲೆ ಅದನ್ನು ತೆಗ್ದು ನಮಗೆ ಯಾವುದು ಗ್ರಹ ಸ್ಟ್ರಾಂಗ್ ಆಗಿದೆ, 11ನೇ ಮನೆ, 7ನೇ ಮನೆ, 2ನೇ ಮನೆ, ಈ ಗ್ರಹಕ್ಕೆ ಉಂಗುರ ಮತ್ತು ರುದ್ರಾಕ್ಷಿ ಮತ್ತು ಮಂತ್ರ ಪಠನೆ ಮಾಡೋದ್ರಿಂದ ನಮಗೆ ಹೆಚ್ಚು ದುಡ್ಡು ಬರುವಂಥದ್ದು. ಜೀವನಗಳಲ್ಲಿ ದುಡ್ಡು ಬರುತ್ತೆ ಮತ್ತು ನಾವು ಜೀವನದಲ್ಲಿ ನೆಮ್ಮದಿ ಕೂಡ ಇರ್ತೀವಿ. ಇಷ್ಟು 2ನೇ ಮದುವೆ ವಿಚಾರಕ್ಕೆ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸು. ಫಸ್ಟು ನಾವು ನೋಡಬೇಕಾಗಿರೋದು ಫಸ್ಟ್ ಮ್ಯಾರೇಜ್ ಅಷ್ಟೇ. ಯಾರೇ ಏನೇ ಪುರೋಹಿತರಾಗಲಿ, ಜ್ಯೋತಿಷ್ಯ ಆಗಲಿ, 2ನೇ ಮದುವೆ ಇದೇ ನಿಮ್ಮ ಜಾತಕದಲ್ಲಿ ಅಂದರೆ ಖಂಡಿತ ನಂಬಕ್ಕೆ ಹೋಗ್ಬೇಡಿ. ಯಾಕಂದರೆ ಅದು ರಾಂಗ್ ಜ್ಯೋತಿಷದಲ್ಲಿಲ್ಲ. ಅಂಟಿಲ್ ನೀವು ಡೈವರ್ಸ್ ತೊಗೊಳ್ಳೋ ತನಕನೂ ನೀವು ಕೇಳಲೂಬಾರ್ದು, ಅವ್ರು ಹೇಳಲೂಬಾರ್ದು 2ನೇ ಮದುವೆ ಇದೇ ಜಾತಕದಲ್ಲಿ ಅಂತ. ಎಷ್ಟೊಂದು ಜನ ಹೇಳಿ ಸುಮಾರು ಜನ ಇದರಲ್ಲಿ ಹಾಳಾಗಿರೋವಂಥದ್ದೇ ಉದಾಹರಣೆ ಜಾಸ್ತಿನೇ ಇದೆ. ನಿಮ್ಮ ಜಾತಕದಲ್ಲಿ 2ನೇ ಮದುವೆ ಇದೆ ಅಂತ ಫಸ್ಟ್ ಹೇಳ್ಬಿಡ್ತಾರೆ, ಫಸ್ಟ್ ಮದುವೆಗಿನ ಮುಂಚೆನೇ ಹೇಳ್ಬಿಡ್ತಾರೆ. ಸೊ ಅಲ್ಲೇನಾಗುತ್ತೆ ಅಂದರೆ, ಫಸ್ಟ್ ಮದುವೆ ನೀವು ಚೆನ್ನಾಗಿದ್ರೂ ನಿಮ್ಮ ತಲೆಯಲ್ಲಿ ಅದು ಕೂತಿರುತ್ತೆ, ನಂದು 2ನೇ ಮದುವೆ, ಸೆಕೆಂಡ್ ಮೇಲೆ ಹೋಗೋಣ ಅಂತ. ಸೊ ಇದು ಏನಾಗಿದೆ ಅಂದರೆ ಸಮಾಜಕ್ಕೂ ಇದು ಇಷ್ಟೊಂದು ಜನ ಮೋಸ ಮಾಡ್ದಂಗೆ, ನಿಮಗೆ ನೀವೇ ಮೋಸ ಮಾಡ್ಕೊಂಡಂಗೆ. ನಿಮ್ಮ ಪೇರೆಂಟ್ಸ್ ಇದರಿಂದ ತುಂಬ ಸಫರ್ ಪಡ್ತಾರೆ. ಪೇರೆಂಟ್ಸು ಕೇಳಬಾರ್ದು. ಯಾವುದೇ ಮ್ಯಾರೇಜ್ ಆಗುವಂಥ ಹುಡುಗ ಹುಡುಗಿನೂ ಈ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಆಲೋಚನೆ ಮಾಡಬೇಡಿ. ನಿಮ್ಮ ಫೋಕಸ್ ಏನಿದ್ರು ನಿಮ್ಮ ಪಾರ್ಟ್ನರ್ಶಿಪ್ಪು, ನಿಮ್ಮ ಪಾರ್ಟ್ನರ್ ಬಗ್ಗೆ ಅವ್ರ ಹಾರೋಸ್ಕೋಪು, ನಿಮ್ಮ ಹಾರೋಸ್ಕೋಪು, ಕಂಪೇರಬಿಲಿಟಿ ಅದ್ರ ಮೇಲೆ ನೋಡ್ಕೋಬೇಕೇ ಹೊರತು ಏನೋ ಒಂದು ವಿಪರೀತ ಹಿಂಸೆ ಆದಾಗ ನೀವು ಡೈವರ್ಸ್ಗೆ ಹೋಗ್ತೀರಾ. ಆಮೇಲೆ ನೀವು 2ನೇ ಮದುವೆ ಬಗ್ಗೆ ಆಲೋಚನೆ ಮಾಡುವಂಥದ್ದು. ಆಗ ನೀವು ಕಾಂಬಿನೇಷನ್ಸ್ ನೋಡಿಕೊಂಡು ಸೆಕೆಂಡ್ ಮ್ಯಾರೇಜ್ ಮಾಡ್ಕೋಬೋದು. ಫಸ್ಟ್ ಮ್ಯಾರೇಜು ನಿಮ್ಮದು ಕಾಂಬಿನೇಷನ್ಸ್ ನೋಡಿಕೊಂಡ್ರೆ ಸಾಕು. ಇಷ್ಟು 2ನೇ ಮದುವೆ ವಿಚಾರ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.